ಅದು ಇಶ್ಯೂ ಮಾಡಿದೆ ಹೌದೇ ಶಿವ ಶಿವ ಹೇಳಿ ಬನ್ನಿ ಆಯ್ತು ನಾನು ಇರ್ತಾ ನಡಿ ನಾನು ಆಯ್ತಾ ಹೇಳಿ ಸರ್ ಹಾಂ ಹಾಂ ಬನ್ನಿ ಹಾಂ ಒಳ್ಳೆ ಗೊತ್ತಿಲ್ಲ ಪಾಪ ತಿರುಗ್ತಾನೆ ಯಾರು ಸರ್ ಇಂಗ್ಲೀಷ್ ಇಶ್ಯೂ ಮಾಡಬೇಕಾಗಿರೋದು ಸರ್ 1 ತಿಂಗಳಿಂದ ನಮಗೆ ನಾನು ನೋಡ್ತಾ ಇದ್ದೆ. ಹಾಂ ಫೋಟೋ ಕೊಡ್ತಾರೆ 14 ಹಣಕಾಸು ಯೋಜನೆ 15ನೇ ಹಣಕಾಸು ಯೋಜನೆ ಮತ್ತೆ ಎನ್ಆರ್ಐ ಸಂಬಂಧಿಸಿದ 4 ಲೇಖನ ಸಾಮಗ್ರಿ MB ಪುಸ್ತಕಗಳು ಅಂತ. ಯಾವಾಗ ಸರ್ ಹಾಕಿರೋದು? 13/2 ಹೋಗಿ ಅಲ್ಲೇ ರೆಡಿ ಆಗಿದ್ದಾವೆ ಸರ್ ಕೋಲಾರಾಗ ಯಾರಾದ್ರೂ ಕಾರಾಗ ಕಳಿಸ್ತಾರೆ ಈಗ ಇವ್ರು ಸಾರ್ ಎಲ್ಲ ಮಾತಾಡ್ಕೊಂಡು ಬಂದಿರೋ ಥರ್ಸ್ಡೇನೋ ಫ್ರೈಡೇಗೆ ರೆಡಿ ಇತ್ತು ಬಂದಿತ್ತು ಅವತ್ತು ಅಲ್ಲಿ ಖಾಲಿ ಆಗಿಲ್ಲ ಸರ್ ಇವ್ರು ಕೊಡೋ ಒಂದು ಹಾರಿಕೆ ಉತ್ತರ ಖಾಲಿ ಆಗಿದೆ ಅಂತ ಅಲ್ಲಿ ಹೋಗಿ ತಗೋ ಬರ್ದಿರಾ ಹಾರಿಕೆ ಉತ್ತರ ಖಾಲಿ ಆಗಿದೆ ಅಂತ ಜಿಲ್ಲಾ ಪಂಚಾಯತಿಯಲ್ಲಿ MB ಬುಕ್ಸ್ ಖಾಲಿ ಆಗಿದೆ ಅಂತಂದ್ರೆ ದೊಡ್ಡ ಸುಮಾರು ತಿಂಗಳಿಂದ ಕೇಳ್ತಾ ಇರೋದು MB ಬುಕ್ಸ್ ಖಾಲಿ ಆಗಿದೆ ಅಂದ್ರೆ ಇವ್ರಿಗೇನ್ ಜವಾಬ್ದಾರಿ ಇಲ್ವಾ ಅಟ್ಲೀಸ್ಟ್ ಫೋನ್ ಮಾಡಿ ಮೊನ್ನೆ ಅವತ್ತೊಂದ್ ದಿವಸ ಬಂದಿದ್ರೆ ಇನ್ನು ಬಂದಿಲ್ಲ ಸರ್ ಹೋಗಿ ತಗೊಂಡ್ಬರ್ಬೇಕು ಅಂದ್ರು. ನೆನ್ನೆ ಎಲ್ಲ ಮೊನ್ನೆ ಕೇಳಿದ್ರೆ ರಜಾ ಅವ್ರು ರಜಾ ಹಾಕೊಂಡು ಇದ್ಬಿಟ್ರೆ ಇಲ್ಲ ಅಲ್ಲ ಅವರು ಅಪೀಲ್ ಮಾಡಿದ್ರೆ ಈಗ ಅವರು ಅಲ್ಲಿ ಹೇಳಿ ಸರ್ ಹೇಳಿದ್ದೀನಿ ನಾನು ಸರ್ ಹೋದ್ರೆ ಕೊಡ್ತಾರೆ ಅಲ್ಲಿ ಮಾತಾಡಿದ್ರು ಅವರು ಹೇಳಿ ಸರ್ ಹತ್ರ ಇಲ್ಲ ಸರ್ ಈಗ ಕೊಡ್ಬೇಕು ತಗೊಂಡ್ ಜವಾಬ್ದಾರಿ ಯಾರು ಈಗ ಇರೋರ್ಗೆ ತಗೊಂಡ್ಬರ್ಬೇಕು ಜವಾಬ್ದಾರಿ ಯಾರು ನಮ್ಗೆ MB ಬುಕ್ಸ್ ಹೇಳಿ ಸರ್ ತಗೊಂಡ್ಬರ್ತಾರೆ ಯಾರ್ದು ಆ ಕೆಲ್ಸಕ್ಕೆ ಇರೋರು ಹೋಗಿ ಅದನ್ನ ತಗೊಂಡ್ಬರ್ಬೇಕು. ಸುಮಾರು 1.5 ತಿಂಗಳಿಂದ 2 ತಿಂಗಳಿಂದ MB ಬುಕ್ ಕೆಲಸ ಮಾಡಿ ಸರ್ ಬೀಗ ತಗೋದು ಅಭಿ ಬರೋವರೆಗೂ ಬೀಗ ತೆಗಿಯೋದು ಬೇಡ ಹೋಗಿ ಎಲ್ಲರೂ ನಾವು ಕರಿತೀವಿ ಹೋಗಿ ಮಹಿಳಾ ಘಟಕನ ಎಲ್ಲರೂ ಕರೆಸ್ತೀವಿ ವಾರದಿಂದ ರಜಾ ಇನ್ ಯಾರು ಕೊಡೋರು ಯಾರು ತಗೊಂಡು ಹೋಗೋರು ಯಾರು ನೀವು ತಿಂಗಳಾನ್ಗಟ್ಲೆ ಬೇಕಾ ಅಂತ ಇಲ್ಲಿಂದ ಈಗ ಹೇಳ್ತಾ ಇರೋದು ಏನೋ MB ಬುಕ್ ಆಗೋಗಿದೆ MB ಬುಕ್ ಆಗೋಗಿದೆ ಅಲ್ಲಿಗೆ ಹೇಳಿದೀವಿ ತರಿಸ್ತೀವಿ ಅಂತ ಅಲ್ಲಾಗೋಗಿದೆ ಅಂತಂದ್ರು ತರಿಸಿಲ್ಲ. ಈಗನು ಈಗ ಸದ್ಯಕ್ಕೆ MB ಬುಕ್ ಇಲ್ಲ. 1.5 ತಿಂಗಳಿಂದ AEE ಟ್ರಾನ್ಸ್ಫರ್ ಆಗಿದ್ದಾರೆ. ಅವ್ರು ಈಗ ಅಲ್ಲಿಂದ MIL ಇದಾರೆ ಅಲ್ಲಿಂದ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗ್ತಾ ಇದಾರೆ ಗದಗಾಗೆ. ಈಗ MB ಬುಕ್ ಇದ್ರೆ ನಾವು MB ಬುಕ್ ರೆಕಾರ್ಡ್ ಮಾಡಿಸಿ ಎತ್ಕೊಂಡೋಗಿ ಅವ್ರ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡ್ ಬರ್ಬೇಕು. ಇಲ್ಲ ಅಂದ್ರೆ ಇನ್ ಗದಗಾಗ ಹೋಗ್ಬೇಕು. ಇವ್ರು ಮಾಡೋ ಕೆಲ್ಸಗಳಿಗೆ ಇನ್ ನಾವು ಗದಗಾಗ ಹೋಗಿ ಇನ್ನ ಅವ್ರ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡ್ ಬರ್ಬೇಕು. ಫೈನಾನ್ಷಿಯಲ್ ಎಂಡಿಂಗ್ ಬೇರೆ ಬರ್ತಾ ಇದೆಯಲ್ಲ ಮಾರ್ಚ್ ಏಪ್ರಿಲ್ ಅಲ್ಲ ಇನ್ ಹೇಗೆ ಇನ್ನು ಸಾರ್ವಜನಿಕರಿಗೆ ಯಾವ ರೀತಿ ಸಹಕಾರ ಸಿಗತ್ತೆ ಅಂತ ಈಗ ಅದಕ್ಕೇನು ಜವಾಬ್ದಾರಿ ಇರೋರು ಅವ್ರ ಕೆಲಸ ಅವ್ರು ಮಾಡ್ಬೇಕಲ್ಲ. ಅಲ್ಲ ಈಗ ಅವರು ಬರ್ತಾ ಇದಾರೆ ಹೋಗ್ತಾ ಇದಾರೆ ನೀವು ಹೇಳ್ತಾ ಇದ್ದೀರಾ ನೀವೇ ಈ ತರ ಇದ್ಬಿಟ್ರೆ ಈಗ ಹೇಳಿ ಅಲ್ಲ ಈಗ ಮಾಡ್ಬೇಕಾದ್ರೆ ಜವಾಬ್ದಾರಿ ಅಲ್ವಾ. ಈಗ ಮಾರ್ಚ್ ಏಪ್ರಿಲ್ ಫೈನಾನ್ಷಿಯಲ್ ಇಯರ್ ಅಕಾಡೆಮಿ ಕ್ಲೋಸ್ ಆಗುತ್ತೆ ಮತ್ತೆ ಒದ್ದಾಡೋದು ಯಾರು ಮಾಡೋದು MB ರೆಕಾರ್ಡ್ಸ್ ತರಿಸೋದು ಈಗಲೇ ಇಲ್ಲ ಅಂದ್ರೆ ಇವ್ರಿಗೆ ಅಟ್ಲೀಸ್ಟ್ ಸಿಂಪಲ್ ಕಾಮನ್ ಸೆನ್ಸ್ ಏನಂದ್ರೆ MB ಬುಕ್ ಒಂದ್ 2-3 ಇದ್ದಾಗ್ಲೇನೆ ನೋಡಿ ಬೇರೆ ತರ್ಸ್ಕೋಬೇಕು ಅಲ್ಲಿ ನೋಡ್ಕೊಂಡು ಅದು ತರ್ಸ್ಕೊಂಡಿಲ್ಲ. ಒಂದ್ 5-6 ಇರೋವಾಗ್ಲೇ ಇವ್ರು ಇಂಡೆಂಟ್ ಹಾಕ್ಬೇಕಾಗಿತ್ತು ನೋಡ್ಕೊಂಡು ಅದನ್ನ ಮಾಡಿಲ್ಲ ಇವ್ರು ಮೈನ್ ಆಗಿ. ಈಗ ಬೀದಿಗೆ ತರೋದು ಬೇಡ ಅಂತ ಹೇಳ್ಬಿಟ್ಟು ನಾವು ತಿಂಗಳಿಂದ ತಾಳ್ಮೆಯಿಂದ ನಾವು ಓಡಾಡ್ಕೊಂಡಿರೋದು ಕೇಳಿ ಅವ್ರನ್ನೇ ಕೇಳಿ ಯಾವ್ದು ಈಗ ವರ್ಷ ಈಗ ಮಾರ್ಚ್ ಮುಗಿಯೋಷ್ಟೊತ್ತಿಗೆ ಎಲ್ಲಾ ಪಂಚಾಯತಿದು ಈಗ ಆಡಿಟ್ ರಿಪೋರ್ಟ್ಗೆ ಅದಕ್ಕೆ ಇದಕ್ಕೆ ಬೇಕು ತಾನೆ MB ಬುಕ್ ರೆಕಾರ್ಡ್ ಇರ್ಬೇಕು ತಾನೆ. ಇವ್ರು ಬೇಜವಾಬ್ದಾರಿ ತಾನೆ ಎಲ್ಲೋ ಹೋಗುತ್ತೆ ಹೇಳಿ ಅದು. ನಾಳೆ ಬೆಳಗ್ಗೆ ಯಾರೋ ಒಬ್ಬ ಒಂದು 10 ಜನ ಕೂಲಿ ಅವ್ರು ಸೇರ್ಕೊಂಡು ಒಂದು ನರೇಗಾ ಕೆಲಸ ಮಾಡಿರ್ತಾರೆ MB ಬರೀಬೇಕು ಅಂತಂದ್ರೆ ಅವ್ರಿಗೆ ಅಲ್ಲಿ ಲಾಸ್ ಆಯ್ತು ಅಂದ್ರೆ ಅದಕ್ಕೆ ಯಾರು ಹೊಣೆ? ಸರಿ ಅವ್ರು ಬಂದ್ಮೇಲೆ ತೆಗಿಯೋಣ. ನಾವು ಓಕೆ.